ಎಲ್ಲರಿಗೂ ಸೋಮವಾರದ ನಮಸ್ಕಾರಗಳು. ಎಲ್ಲರ ಕುಟುಂಬದಲ್ಲಿ ನನಗೆ ಸರಿಯಾದ ಗಂಡ ಸಿಕ್ಕಿಲ್ಲ, ಸರಿಯಾದ ಹೆಂಡತಿ ಸಿಕ್ಕಿಲ್ಲ, ಹುಟ್ಟಿರೋ ಮಕ್ಕಳು ಸುಂದರವಾಗಿಲ್ಲ, ದಡ್ರಿದ್ದಾರೆ, ಅವರು ಆಕಾರವನ್ನು ತಪ್ಪಿಬಿಟ್ಟಿದ್ದಾರೆ ಅಂತಂದೇಳಿ ಹಲವಾರು ಕುಟುಂಬಗಳು ಎಷ್ಟೋ ಒಡೆದೋಗಿವೆ. ಆದರೆ ನಾವು ನಿಜವಾದ ದಿನಾಲೂ ಪೂಜೆ ಮಾಡ್ತಕ್ಕಂಥ ಆ ಪರಮೇಶ್ವರನ ಕುಟುಂಬದ ಬಗ್ಗೆ ಒಂದು ಸಾರಿ ನೋಡೋಣ. ಸನ್ಯಾಸಿವಾಸಿ ಪರಮೇಶ್ವರ, ಅಲಂಕಾರದಲ್ಲಿ ನಾಗರ ಹಾವು, ಮೈಗೆ ಬಳ್ಕೊಳ್ಳೋದು ಸುಟ್ಟ ಹೆಣಗಳ ಬೂದಿಯನ್ನು ಅಂತ ಗಂಡನನ್ನು ಪಡೆದಿರ್ತಕ್ಕಂಥ ಮಹಾರಾಜನ ಮಗಳು ಪಾರ್ವತಿ, ಅಲಂಕಾರ ಪ್ರಿಯೆ ರೂಪವತಿ, ಅಂಥವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು 6 ತಲೆ ಉಳ್ತಕ್ಕಂಥ ಷಣ್ಮುಖ, ಆನೆ ಸೊಂಡ್ಲು ಹೊಂದಿರತಕ್ಕಂಥ ಗಣಪತಿ, ಅವರು ಹೊಂದಿರತಕ್ಕಂಥ ವಾಹನಗಳು ಪರಮೇಶ್ವರಂದು ಬಸವಣ್ಣ, ಪಾರ್ವತಿದು ಸಿಂಹ, ಗಣಪತಿದು ಇಲಿ, ಷಣ್ಮುಖಂದು ನವಿಲು ಮತ್ತು ಪರಮೇಶ್ವರನ ಅಲಂಕಾರ ಆಗಿರ್ತಕ್ಕಂಥ ಕೊರಳಲ್ಲಿರ್ತಕ್ಕಂಥ ನಾಗರ ಹಾವು. ಇವೆಲ್ಲ ಪ್ರಾಣಿಗಳು ಒಂದಕ್ಕೊಂದು ತದ್ವಿರುದ್ಧವಾಗಿರ್ತಕ್ಕಂಥ ಪ್ರಾಣಿಗಳು. ಒಂದಕ್ಕೊಂದು ತಿಂದು ಬದುಕ್ತಕ್ಕಂಥ ಪ್ರಾಣಿಗಳು ಒಗ್ಗಟ್ಟಾಗಿ ಒಂದೇ ಸಂಸಾರದಲ್ಲಿ ಆನಂದವಾಗಿ ಕಳ್ತಾ ಇರೋದು ಪರಮೇಶ್ವರನ ಕುಟುಂಬದಲ್ಲಿ ಕಾಣುತ್ತೆ. ಪಾರ್ವತಿ ಯಾವತ್ತೂ ನನ್ನ ಗಂಡ ಅಲಂಕಾರ ಮಾಡ್ಕೋಬೇಕು, ನನ್ನ ಗಂಡ ಸುಂದರವಾಗಿ ಕಾಣಬೇಕು, ಕಿರೀಟ ಧರಿಸ್ಬೇಕಂತ ಆಸೆನೂ ಪಡಲಿಲ್ಲ. ಪರಮೇಶ್ವರ ಕೂಡ ನನ್ನ ಹಾಗೆ ನನ್ನ ಹೆಂಡತಿ ಕೂಡ ಸನ್ಯಾಸಿವಾಸಿ ಆಗಬೇಕು, ಸ್ಮಶಾನದಲ್ಲಿ ವಾಸಿಸಬೇಕು, ಆಕಿನೂ ನನ್ನ ಹಾಗೆ ಇದೇ ಬೂದಿಯನ್ನು ಬಡ್ಕೋಬೇಕಂತ ಯಾವತ್ತೂ ಹೇಳಿಲ್ಲ. ಗಣೇಶ ಕೂಡ ನನ್ನ ಯಾಕೆ ಈ ಥರ ಇದು ಮಾಡಿದ್ರಿ, ನನಗೆ ಯಾಕೆ ಆನೆ ಸೊಂಡ್ಲಿಟ್ಟಂತ ಅದು ಕೂಡ ಪ್ರಶ್ನೆಯೇ ಮಾಡಲಿಲ್ಲ. 6 ತಲೆ ಉಳ್ತಕ್ಕಂಥ ಷಣ್ಮುಖ ಕೂಡ ಯಾವತ್ತೂ ನೋವನ್ನು ಮಾಡ್ಕೊಳ್ಳಲಿಲ್ಲ. ಅವರೆಲ್ಲರೂ ಕೂಡಿ ನನ್ನ ಮಕ್ಕಳು ಹೀಗೇ ಇದ್ದಾರೆ, ಅಪ್ಪಿಕೊಂಡು ಬದುಕೋದೇ ಅದು ನಿಜವಾದ ಕುಟುಂಬದ ಸಂಕೇತ. ಆದ್ದರಿಂದ ನಮಗೆ ಸಿಕ್ಕಿರ್ತಕ್ಕಂಥ ಹೆಂಡತಿ ಆಗಿರಲಿ, ಗಂಡನಾಗಿರಲಿ, ಅಪ್ಪಿಕೊಂಡು ಬದುಕಬೇಕು. ಹುಟ್ಟಿರ್ತಕ್ಕಂಥ ಮಕ್ಕಳು ಹೇಗೆ ಇರಲಿ, ಅವರೇ ನಮ್ಮ ಆಸ್ತಿ, ಅವರೇ ನಮ್ಮ ಮುಂದಿನ ಜನ್ಮದ ಪೀಳಿಗೆ, ಅವರೇ ನಮ್ಮ ಹೆಸರು ಮಾಡ್ತಕ್ಕಂಥವರ ಅಂಥೇಳಿ ಅವ್ರನ್ನೂ ಕೂಡ ಪ್ರೀತಿಯಿಂದ ನಾವು ಬೆಳೆಸಬೇಕು. ಅವರು ಹೇಗೆ ಇರಲಿ, ಅಪ್ಪಿಕೊಂಡು ಬದುಕಬೇಕನ್ನೋದೇ ಇವತ್ತಿನ ಕಥೆಯ ನೀತಿ. ಧನ್ಯವಾದಗಳು.